ಬಾಗಲಕೋಟೆಯಲ್ಲಿ ಬೆಳಗ್ಗೆನೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಜಿಲ್ಲಾ ಪಂಚಾಯಿತಿ ಅಕೌಂಟೆಂಟ್ ಮನೆ ಮೇಲೆ ನಡೆದಿರುವಂತಹ ರೇಡ್ ಇದು. ಶ್ರೀಶೈಲ್ ತತ್ರಾಣಿಯ 3 ಮನೆಗಳ ಮೇಲೆ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಳಗ್ಗೆನೆ ಸದ್ಯ ಮನೆಗಳಲ್ಲಿ ದಾಖಲೆ ಪತ್ರ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಅಮೀನಗಡದಲ್ಲಿರುವ 3 ಮನೆಗಳ ಮೇಲೆ ದಾಳಿ ನಡೆದಿದ್ದು ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಅಮೀನಗಡದಲ್ಲಿರುವ 3 ಮನೆಗಳ ಮೇಲೆ ರೇಡ್ ನಡೆದಿರುವಂಥದ್ದು. ಕಚೇರಿಯಲ್ಲೂ ಕೂಡ ಅಧಿಕಾರಿಗಳಿಂದ ದಾಖಲೆ ಪರಿಶೀಲನೆ ನಡೀತಾ ಇದೆ. ಜಿಲ್ಲಾ ಪಂಚಾಯತ್ ಅಕೌಂಟೆಂಟ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳ ರೇಡ್ ನಡೆದಿದ್ದು ಸದ್ಯಕ್ಕೆ ಈಗ ದಾಖಲೆಗಳ ಪರಿಶೀಲನೆ ಮುಂದುವರೆದಿದೆ. ಕಚೇರಿ ಮೇಲೂ ಕೂಡ ದಾಳಿ ನಡೆದಿದೆ ಅನ್ನೋದರ ಕುರಿತು ಮಾಹಿತಿ ಲಭ್ಯವಾಗಿರುವಂಥದ್ದು. ಇವತ್ತು ಬೆಳಗ್ಗೆನೆ ಲೋಕಾಯುಕ್ತ ಅಧಿಕಾರಿಗಳು ನಿದ್ರೆಯ ಮಂಪರಿನಲ್ಲಿದ್ದ ಜಿಲ್ಲಾ ಪಂಚಾಯತ್ ಅಕೌಂಟೆಂಟ್ ಆಗಿರುವ ಶ್ರೀಶೈಲ್ ತತ್ರಾಣಿಗೆ ಶಾಕ್ ಅನ್ನ ಕೊಟ್ಟಿದ್ದು, ಅವರಿಗೆ ಸಂಬಂಧಪಟ್ಟ 3 ಮನೆಗಳ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಿದ್ದಾರೆ. ಹಾಗೆ ಇತ್ತ ಕಚೇರಿಯಲ್ಲೂ ಕೂಡ ಅಧಿಕಾರಿಗಳಿಂದ ದಾಳಿ ನಡೀತಾ ಇದೆ ಅನ್ನೋದರ ಕುರಿತು, ದಾಳಿ ನಡೆದಿದ್ದು ಪರಿಶೀಲನೆ ನಡೀತಾ ಇದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಅಮೀನಗಡದಲ್ಲಿ ಶ್ರೀಶೈಲ್ ತತ್ರಾಣಿಗೆ ಸೇರಿದ 3 ಮನೆಗಳಿದ್ದು, ಆ 3 ಮನೆಗಳ ಮೇಲೂ ಕೂಡ ಏಕಕಾಲದಲ್ಲಿ ರೇಡ್ ನಡೆದಿದ್ದು ಸದ್ಯಕ್ಕೆ ಈಗ ಪರಿಶೀಲನೆ ಮುಂದುವರೆದಿದೆ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್. ಬಾಗಲಕೋಟೆಯಲ್ಲಿ ನಿದ್ರೆಯ ಬಂಪರಿನಲ್ಲಿದ್ದಂತಹ ಅಧಿಕಾರಿಗಳಿಗೆ ಲೋಕಾಯುಕ್ತ ಟೀಮ್ ಶಾಕ್ ಅನ್ನ ಕೊಟ್ಟಿದ್ದು, ಸದ್ಯ ದಾಳಿ ನಡೆದಿದೆ ಜಿಲ್ಲಾ ಪಂಚಾಯತ್ ಅಕೌಂಟೆಂಟ್ ಮನೆ ಮೇಲೆ. ಸದ್ಯದ ಅಪ್ಡೇಟ್ ಏನಿದೆ? ಸದ್ಯಕ್ಕೆ ಮಧುಮಾಲ, ಇದು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಅಮೀನಗಡ ಪಟ್ಟಣದಲ್ಲಿ ಲೋಕಾಯುಕ್ತರು ಬೆಳಗ್ಗೆ ದಾಳಿಯನ್ನು ನಡೆಸಿರುವಂತದ್ದು. ಅದು ಕೂಡ ಜಿಲ್ಲಾ ಪಂಚಾಯಿತಿಯ ಅಕೌಂಟೆಂಟ್ ಏನಿದ್ದಾರೆ ಶ್ರೀಶೈಲ್ ಎನ್ನುವರ 3 ಮನೆಗಳ ಮೇಲೆ ಏಕಕಾಲಕ್ಕೆ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂತದ್ದು. ಜೊತೆಗೆ ಕಚೇರಿಯಲ್ಲೂ ಕೂಡ ಮಹತ್ವದ ದಾಖಲೆಗಳ ಪರಿಶೀಲನೆ ಮುಂದುವರೆದಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. 3 ಮನೆಗಳಲ್ಲಿ ಕೂಡ 3 ಲೋಕಾಯುಕ್ತರ ತಂಡ ಏನಿದೆ ಪ್ರತ್ಯೇಕವಾಗಿ ಮನೆಗಳಿಗೆ ದಾಳಿಯನ್ನ ಮಾಡಿರುವಂತದ್ದು. ಆ ಮನೆಗಳಲ್ಲಿ ಇರುವಂತಹ ಮಹತ್ವದ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಇನ್ನು ಅಕ್ರಮ ಆಸ್ತಿ ಗಳಿಕೆಯ ಆರೋಪ ಕೇಳಿ ಬಂದಿದೆ ಎನ್ನುವ ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆಗಾಗಿ 3 ಮನೆಗಳಲ್ಲಿ ಮಹತ್ವದ ದಾಖಲೆಗಳನ್ನ ತಡಕಾಡಿಸ್ತಾ ಇದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಸದ್ಯಕ್ಕೆ ಕಚೇರಿಯಲ್ಲೂ ಕೂಡ ದಾಖಲೆಗಳ ಪರಿಶೀಲನೆ ಮುಂದುವರೆದಿರುವುದರಿಂದ ಲೋಕಾಯುಕ್ತರ ಪರಿಶೀಲನೆ ಬಳಿಕವೇ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ. ಆದ್ರೆ ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳಂತೂ ಈ ಅಕೌಂಟೆಂಟ್ಗೆ ಶಾಕ್ ಕಟ್ಟಿದ್ರಂತೂ ಸತ್ಯ. ಮಧುಮಾಲ, ಇನ್ನು ಇಲ್ಲೊಂದೇ ಕಡೆ ದಾಳಿ ನಡೆದಿರೋದಾ, ಬೇರೆ ಕಡೆನೂ ನಡೆದಿದೆಯಾ ಬಾಗಲಕೋಟೆಯಲ್ಲಿ ಇಂದು ಅಂತ ಸೋಮಶೇಖರ್? ಅಂದ್ರೆ ಈ ಒಬ್ಬನೇ ವ್ಯಕ್ತಿಗೆ ಸಂಬಂಧಪಟ್ಟಂತಹ 3 ಮನೆಗಳು ಇರುವುದರಿಂದ ಪ್ರತ್ಯೇಕವಾದಂತಹ 3 ಮನೆಗಳಲ್ಲಿ ಈ ದಾಖಲೆಗಳ ಪರಿಶೀಲನೆ ನಡೆದಿರುವಂತದ್ದು. ಬೇರೆ ಬೇರೆ ಕಡೆ ಇರುವಂತಹ ಮನೆಗಳು ಎನ್ನುವ ಮಾಹಿತಿ ಲಭ್ಯವಾಗಿದೆ. ಇದು ಹುನಗುಂದ ತಾಲೂಕಿನ ಅಮೀನ್ಗಡ ಪಟ್ಟಣದಲ್ಲಿ ಇರುವಂತಹ ಮನೆಗಳು ಎನ್ನುವ ಮಾಹಿತಿ ಲಭ್ಯವಾಗಿರುವುದರ ಜೊತೆಗೆ ಕಚೇರಿಯಲ್ಲೂ ಕೂಡ ದಾಖಲೆಗಳ ಪರಿಶೀಲನೆ ಮುಂದುವರೆದಿದೆ. ಸದ್ಯಕ್ಕಿರುವಂತಹ ಪ್ರಾಥಮಿಕ ಮಾಹಿತಿಯ ಪ್ರಕಾರ ದಾಖಲೆಗಳನ್ನ ಮಾತ್ರ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಜೊತೆಗೆ ಅಲ್ಲಿರುವಂತಹ ಇತರೆ ವಸ್ತುಗಳ ಪರಿಶೀಲನೆ ಜೊತೆಗೆ ಅವುಗಳ ಲೆಕ್ಕಾಚಾರವೂ ಕೂಡ ನಡೆದಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಮಧುಮಾಲ, ಥ್ಯಾಂಕ್ ಯು ಸೋಮಶೇಖರ್ ನಿಮ್ಮೆಲ್ಲ ಮಾಹಿತಿಗಾಗಿ.